ನಿಮಗೆ ಈ ಮನೆ ಬಗ್ಗೆ ಏನೋ ಒಂದು ವಿಚಾರ ಗೊತ್ತಿದೆ ದೊಡ್ಡಪ್ಪ, ಅದು ನೀವು ನನಗೆ ಹೇಳಿಲ್ಲ. ಏನು ವಿಚಾರ ಅದು? ಅದನ್ನು ನೀವೇ ಹೇಳಬೇಕು ದೊಡ್ಡಪ್ಪ. ಈ ಮನೆ ಯಜಮಾನ ಅಂದರೆ ನನ್ನ ಗಂಡನ ಅಪ್ಪ ಅಮ್ಮಂಗೂ ನಮ್ಮಪ್ಪ ಅಮ್ಮಂಗೂ ಏನೋ ಸಂಬಂಧ ಇದೆ, ಅದು ನಿಮಗೆ ಗೊತ್ತಿದೆ. ಅದೊಂದು ವಿಷಯ ಗೊತ್ತಾದರೆ ಎಲ್ಲ ಪ್ರಾಬ್ಲಮ್ಸ್ಗೂ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ವಿಷಯ ಆಗಿದೆ, ನನಗೆ ಗೊತ್ತೇ ಇಲ್ಲ. ನಿಮಗೆ ಆದಷ್ಟು ಬೇಗ ಗೊತ್ತಾಗತ್ತೆ ದೊಡ್ಡಪ್ಪ. ಸಾಕು, ರೆಸ್ಟ್ ಮಾಡಿ ದೊಡ್ಡಪ್ಪ. ಗರುಡ, ನೀನು ಮಾಡಿರೋ ಎಡವಟ್ಟಿಗೆ ಆ ಪ್ರಭಾಕರು ಇಲ್ಲೇ ಬಂದು ವಕ್ರಿಸ್ಕೊಂಡಿದ್ದಾನೆ. ನಿಮ್ಮನ್ನು ನಂಬ್ಕೊಂಡು ನಾನು ಸಾಯೋ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಸ್ವಲ್ಪ ದಿನ ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಬೇಡ. ಮಮತನ ಹತ್ರ ನಿನಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ, ಅವಳು ಬಂದು ನಿನಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ. ನೀನು ಎಲ್ಲಿದೆಯೋ ದಯವಿಟ್ಟು ಅಲ್ಲೇ ಇದ್ದುಬಿಡು. ಇಲ್ಲೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ನಾನು ನಿನಗೆ ಹೇಳ್ತೀನಿ, ಆಮೇಲೆ ಬೆಂಗಳೂರಿಗೆ ಬರುವಂತೆ. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಮಮತಾಗೆ ಫೋನ್ ಮಾಡಿ ಅರ್ಜೆಂಟಾಗಿ ಇವನಿಗೆ ದುಡ್ಡು ಕಳಿಸು ಅಂತ ಹೇಳೋದು ಒಳ್ಳೆಯದು. ಎಲ್ಲ ನನ್ನ ಕರ್ಮ, ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗಾಯ್ತು. ಈ ಅಪಾಯ ನಮ್ಮ ಮನೇಲಿ ಕರ್ಕೊಂಬಂದು ಇಟ್ಕೊಳ್ಳೋದಲ್ಲದೆ ದುಡ್ಡು ಬೇರೆ ವ್ಯರ್ಥ. ನನ್ನ ಕರ್ಮ. ದೊಡ್ಡಪ್ಪ, ದೊಡ್ಡಪ್ಪ, ನಿಮಗಿಷ್ಟ ಅಂತ ಮೊಸರನ್ನ ಮತ್ತು ಉಪ್ಪಿನಕಾಯಿ ತಂದಿದ್ದೀನಿ. ಎಲ್ಲಿದ್ದೀರಾ ದೊಡ್ಡಪ್ಪ? ಎಲ್ಲೋದ್ರು? ಹೇಳು ಬಿಂದು. ಅಕ್ಕ, ಮಾವ ಹೀಗಾಗಿದ್ದಾರೆ, ಅವ್ರೇನಾದರೂ ಮಾತಾಡಿದ್ರಾ? ಅವ್ರಿಗೇನಾದರೂ ನೆನಪಾಯ್ತಾ? ಐ ಮೀನ್ ಅವ್ರ ಮೆಮೊರಿ ಏನಾದರೂ ಟ್ರಿಗರ್ ಆಯ್ತಾ ಅಕ್ಕ?
ಮಮತಾ ಎಲ್ಲಿದ್ಯಮ್ಮ? ಎಷ್ಟೊತ್ತಿಂದ ನಿನಗೆ ಫೋನ್ ಮಾಡ್ತಾ ಇದ್ದೀನಿ. ಸರಿ ಹಾಲಲ್ಲಿದ್ದೀನಿ, ಅಲ್ಲಿಗೆ ಬಾ. ಸಂಯುಕ್ತ, ಕೊಲೆ ಬಾತ್ಗೆ ಪ್ರಭಾಕರ್ ಅವರೇ, ಯಾರನ್ನ ನೀವು ಕೊಲೆಪಾತಕ್ಕೆ ಅಂತ ಕರೆದಿದ್ದು? ನಿನ್ನೆ ನಾನೇನು ಮಾಡಿದೆ? ನೀವು ಮಿಸ್ಟೇಕ್ ಮಾಡ್ಕೋತಿದ್ದೀರಾ ಅನ್ಸುತ್ತೆ. ಯಾವುದಕ್ಕೂ ಟ್ರಿಗರ್ ಆಗ್ತಿಲ್ಲ ಬೆಂದು. ನಾನೊಂದು ಹೋಪ್ ಇಟ್ಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಆದರೆ ಯಾಕೋ ಆತಂಕ ಶುರುವಾಗಿದೆ. ಆಗುತ್ತೆ ಅಕ್ಕ, ಅವ್ರು ಸ್ವಲ್ಪ ದಿನ ಟೈಮ್ ತಗೊಳ್ಬೋದು, ಆದರೆ ಅವ್ರು ಖಂಡಿತ ಮೊದಲಿನ ಥರ ಹಾಗೇ ಆಗ್ತಾರೆ. ನೀವು ಯಾವ ಉದ್ದೇಶ ಇಟ್ಕೊಂಡು ಅವ್ರನ್ನ ನಿಮ್ಮ ಮನೆ ಕರ್ಕೊಂಡು ಹೋಗಿದ್ದೀರೋ ಅದು ಖಂಡಿತ ಹಾಗೇ ಆಗುತ್ತೆ. ಅದೇ ನಂಬಿಕೆಯಲ್ಲಿದ್ದೀನಿ ಬಿಂದು. ಅಂದಾಗೆ ಮನೇಲಿ ಎಲ್ಲರೂ ಮಾವನ್ ಮೀಟ್ ಮಾಡಿದ್ರಾ? ಮಾವ ಎಲ್ಲರನ್ನೂ ನೋಡಿದ್ರಾ? ಹೌದು, ಮೀಟ್ ಮಾಡಿದ್ರು. ಸಂಯುಕ್ತ ಆಂಟಿ ಸಹ ಮಾವನ್ ಮೀಟ್ ಮಾಡಿದ್ರಾ? ನಾನಿರ್ಬೇಕಾದ್ರೆ ಅವರು ಅವ್ರನ್ನ ಮೀಟ್ ಮಾಡಿರೋದು ನೋಡಿಲ್ಲ. ಬಹುಶಃ ಅವ್ರು ಅಭಿ ಇರಬೇಕಾದ್ರೆ ಅವ್ರನ್ನ ಮೀಟ್ ಮಾಡಿರ್ಬೋದು ಅನ್ಸತ್ತೆ. ಯಾಕೆ ಅವ್ರ ಬಗ್ಗೆ ಮಾತ್ರ ಕೇಳ್ತಿದ್ಯಾ?
ಏನಾದರೂ ವಿಷಯ ಇದೆಯಾ? ಏನಿಲ್ಲ ಅಕ್ಕ, ನಾನು ಹಾಗೆ ಕೇಳಿದೆ ಅಷ್ಟೆ. ಸರಿ ಬಿಂದು, ದೊಡ್ಡಪ್ಪ ಎಲ್ಲಿದ್ದಾರೆ ಅಂತ ನೋಡ್ತೀನಿ. ನೋಡ್ತೀನಿ ಅಂದರೆ ಮಾವ ಅಲ್ಲಿಲ್ವಾ? ರೂಮಲ್ಲಿ ಕಾಣಿಸ್ತಾ ಇಲ್ಲ, ಹೊರ್ಗಡೆ ಎಲ್ಲಾದರೂ ಇದ್ದಾರಾ ಅಂತ ನೋಡ್ತೀನಿ. ಮಾವ ಹೊರಗಡೆ ಓಡಾಡ್ತಾ ಇದ್ದಾರಾ ಅಕ್ಕ? ಹಾಂ, ಕೆಲವು ಸಾರಿ ಕಲ್ಯಾಣ್ ಅಂಕಲ್ ಜೊತೆ ಮಾತಾಡ್ತಾ ಇರ್ತಾರೆ. ಅವರಿಬ್ಬರು ಕ್ಲೋಸ್ ಆಗಿದ್ದಾರಾ? ಕ್ಲೋಸ್ ಅಂತ ಅಲ್ಲ, ಬಟ್ ಕ್ಯಾಶುಯಲ್ ಆಗಿ ಮಾತಾಡ್ತಾರೆ. ಸರಿ ಅಕ್ಕ, ಹುಷಾರು. ಆಯಿತು ಬಂದು. ದೊಡ್ಡಪ್ಪ, ದೊಡ್ಡಪ್ಪ.